ಸಾಹಿತ್ಯ ಜೀವನ ಸಮಾಜಕ್ಕೆ ಹಿಡಿದ ಕನ್ನಡಿ. ಸಾಹಿತ್ಯ ರಚನೆಯಿಂದ ವ್ಯಕ್ತಿಯ ಮನಸ್ಸು ಪ್ರಫುಲ್ಲಗೊಳ್ಳುತ್ತದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಕುಮಟಾ ಘಟಕ ಪಟ್ಟಣದ ಪುರಭವನದಲ್ಲಿ ಆಯೋಜಿಸಿರುವ ಕುಮಟಾ ತಾಲೂಕು 4ನೇ ಚುಟುಕು ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಎನ್ನುವಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ಬಹುಶಃ ಈ ಸಾಹಿತ್ಯದ ಜೊತೆಗೆ ಚುಟುಕು ಸಾಹಿತ್ಯ ಇದು ಬಹುಶಃ ನಮ್ಮ ಜಿಲ್ಲೆಯವರಾದಂಥ ದಿನಕರ ದೇಸಾಯಿ ಅವರು ಇದರ ಬಗ್ಗೆ ಅವರಿಗೆ ಚುಟುಕು ಬ್ರಹ್ಮ ಎನ್ನುವಂಥ ಒಂದು ಬಿರುದು. ಚುಟುಕುಗಳನ್ನು ಬರೆದ ದಿನಕರ್ ದೇಸಾಯಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದವರು. ಚುಟುಕು ಬ್ರಹ್ಮ ಎಂದೇ ಅವರನ್ನ ಕರೆಯಲಾಗಿತ್ತು. ಇದು ಉತ್ತರ ಕನ್ನಡದ ಹೆಮ್ಮೆ. ಅದೇ ರೀತಿ ಸರ್ವಾಧ್ಯಕ್ಷ ತಿಗಣೇಶ್ ಮಾಗೋಡ್ ಶಬ್ದದ ಜೊತೆಗೆ ಮಾರ್ಮಿಕ ಅರ್ಥವನ್ನ ನೀಡುವ ವಾಕ್ಯಗಳನ್ನ ರಚಿಸಿ ಸಾಹಿತ್ಯಾಭಿಮಾನ ಬೆಳೆಸಿಕೊಂಡು ಮಾದರಿಯಾಗಿದ್ದಾರೆ ಎಂದರು. ಸಿಕ್ಕಿದ್ದು ನಮ್ಗೆಲ್ಲರಿಗೂ ಹೆಮ್ಮೆ ವಿಷಯ. ಯಾಕೆಂದ್ರೆ ಅವರು ನಮ್ಮ ಜಿಲ್ಲೆಯವರಾಗಿದ್ರು. ವಿಶೇಷವಾಗಿ ಸಾಹಿತ್ಯದ ಬಗ್ಗೆ ಅಷ್ಟೇ ಅಲ್ಲ, ಶಿಕ್ಷಣದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇದ್ದಂಥವರು ದಿನಕರ ದೇಸಾಯಿ ಅವರು. ಅನೇಕ ಕಡೆ ನಮ್ಮ ಜಿಲ್ಲೆಯಲ್ಲಿ ಮೊದಲು ಸರ್ಕಾರದಿಂದ ಪ್ರೌಢಶಾಲೆ ಮುಕ್ಕುಟ ಕೃತಿ ಲೋಕಾರ್ಪಣೆಗೊಳಿಸಿದ ಚಲನಚಿತ್ರ ನಿರ್ಮಾಪಕ ಸುಬ್ರಾಯ್ ವಾಳ್ಕೆ ಮಾತನಾಡಿ, ಸಾಹಿತ್ಯದ ಆಸಕ್ತಿಯಿಂದ ಇಂತಹ ಕಾರ್ಯಗಳನ್ನು ಸಂಘಟಿಸುತ್ತಿರುವ ಸಂಘಟಕರು ನಿಜವಾಗಿಯೂ ಅಭಿನಂದನೆಗೆ ಅರ್ಹರು ಎಂದರು. ಹೆಚ್ಚಾಗಬಹುದೇನೋ ಹವ್ಯಾಸ. ಆ ಹವ್ಯಾಸದಲ್ಲಿ ಗಂಧರ್ವರಿಗೆ ಒಂದ್ಸಲ ನಾನು ಕೇಳಿದ್ದೆ, ನಾನು ಬರೆದಿದ್ದೆಲ್ಲ ತಪ್ಪಾದರೂ ಕೂಡ ನೀವೆಲ್ಲ ನನ್ನ ಕಾಮೆಂಟ್ ಮಾಡ್ತಿರಲ್ಲ, ಏನಾದರೂ ಯಾರಾದರೂ ಏನು ತಿಳ್ಕೊತಾರೆ ಅಂತ. ಅವ್ರು ಹೇಳಿದರು, ಏನು ಮನಸ್ಸಿಗೆ ಬರುತ್ತೋ, ಏನು ಭಾವನೆ ಬರುತ್ತೋ ಅದನ್ನು ಬರೀರಿ ಸರ್. ಯಾಕಂದರೆ ಯಾರಾದರೂ ಅದನ್ನು ವಿಮರ್ಶೆ ಮಾಡಿದ್ದಾರೆ ಅಥವಾ ನಿಮಗೆ ಅದು ಟೀಕಿಸಿದ್ದಾರೆ ಅಂದರೆ ಅದನ್ನು ಅವರು ಓದಿದ್ದಾರೆ ಅಂತ ಅರ್ಥ ಅಂತ. ಸರ್ವಾಧ್ಯಕ್ಷತೆ ವಹಿಸಿದ್ದ ತಿಗಣೇಶ್ ಮಾಗೋಡ್ ಅವರು ಗೌರವ ಸ್ವೀಕರಿಸಿ ಮಾತನಾಡಿ, ಬದಲಾವಣೆಯ ವೇಗಕ್ಕೆ ಸಮಯದ ಕೊರತೆಯಾಗಿ ಎಲ್ಲವೂ ಮೊಟಕಾಗಿಸುವ ಸಂಸ್ಕೃತಿ ಚುಟುಕುಗಳ ಉಗಮಕ್ಕೆ ಕಾರಣವಾಯಿತು. ಕಡಿಮೆ ಅಕ್ಷರದಲ್ಲಿ ವಿಚಾರಗಳನ್ನ ಬಂಧಿಸಿ ಹೊಂದಿಸಿ ಸಂಧಿಸಿ ಕೊಡುವಲ್ಲಿ ಚುಟುಕುಗಳು ಗೆಲ್ಲುತ್ತವೆ ಎಂದರು. ನನ್ನನ್ನು ಓದಿದವರು ಬಹಳಷ್ಟು ಜನ ಇದ್ದಾರೆ. ಅಲ್ಲಿ ನಿಮಗೆ ಒಂದೇ ಒಂದು ಬೇಡದ ಅಥವಾ ಕಷ್ಟದ ಶಬ್ದಗಳು ಸಿಗುವುದಿಲ್ಲ. ಅಜೀರ್ಣವಾದವನಿಗೆ ಹೇಗೆ ರವೆಯನ್ನು ಕಾಸಿ ಆರಾರೊಟ್ಟನ್ನು ಕಾಸಿ ಕುಡಿಸ್ತಾರೋ, ಸುಳ್ಳಿತಾಗಿ ಗಂಟಲಲ್ಲಿ ಹೋಗ್ತದೋ, ಹಾಗೆ ನಿಮ್ಮ ಹೃದಯಕ್ಕೆ ಇಳಿಯುವಂತಹ ಸಾಲುಗಳು ಆ ದೇವರು ನನ್ನಿಂದ ಬರೆಸಿದ್ದಾನೆ. ವಿಜಯಲಕ್ಷ್ಮಿ ಹೆಗಡೆಯವರ ಗಜಲ್ ನಗರಿಯಲ್ಲಿ ಹೆಜ್ಜೆಗಳ ಗುರುತು ಕೃತಿಯನ್ನ ಗಣೇಶ್ ಪ್ರಸಾದ್ ಪಾಂಡೇಲು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಸರ್ವಾಧ್ಯಕ್ಷತೆ ವಹಿಸಿದ್ದ ತಿಗಣೇಶ್ ಮಾಗೋಡ್ ದಂಪತಿಯನ್ನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಜಿವಿ ನಾಯ್ಕ್, ಕಸಾಪ ರಾಜ್ಯ ಸಲಹಾ ಸಮಿತಿಯ ಸದಸ್ಯ ಜನಾರ್ದನ್ ನಾಯ್ಕ್, ನಿವೃತ್ತ ಸೈನಿಕ ಪ್ರಕಾಶ್ ಮಡಿವಾಳ್, ಶಿಕ್ಷಕ ಪತ್ರಕರ್ತ ಗಣೇಶ್ ಜೋಶಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್, ವಿಧಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ, ಮಾಗೋಡದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವರಾಮ್ ಹೆಗಡೆ, ನ್ಯಾಯವಾದಿ ವಿನಾಯಕ್ ಪಟಗಾರ್, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ, ಮಹಿಳಾ ಉಪಾಧ್ಯಕ್ಷೆ ಡಾಕ್ಟರ್ ವಂದನಾ ರಮೇಶ್ ಇದ್ದರು. ಶಿಕ್ಷಕ ರವೀಂದ್ರ ಭಟ್ಸೂರಿ ಸ್ವಾಗತಿಸಿದ್ರು. ಅಧ್ಯಕ್ಷ ಗಣಪತಿ ಅಡಿಗುಂಡಿ ಪ್ರಾಸ್ತಾವಿಕ ಮಾತನಾಡಿದ್ರು. ಉದಯ್ ಮಡಿವಾಳ್ ವಂದಿಸಿದ್ರು. ಶೈಲೇಶ್ ನಾಯ್ಕ್ ಸಹಕರಿಸಿದ್ರು. ಮಕ್ಕಳ ಚುಟುಕು ಗೋಷ್ಠಿ, ಚುಟುಕು ವಾಚನ ಗೋಷ್ಠಿಗಳು ನಡೆದವು. ನಾಕಂಡಂತೆ ಸರ್ವಾಧ್ಯಕ್ಷರು ಗೋಷ್ಠಿಯಲ್ಲಿ ಮಂಜುನಾಥ್ ಗಾಂವ್ಕರ್ ತಿಗಣೇಶರ ವ್ಯಕ್ತಿತ್ವ ಪರಿಚಯಿಸಿದ್ರು. ಸುಮಾರು 25ಕ್ಕೂ ಹೆಚ್ಚಿನ ಸಾಹಿತಿಗಳು ಚುಟುಕುಗಳನ್ನ ವಾಚಿಸಿದ್ರು. ಉದ್ಯಮಿ ವಸಂತರಾವ್, ಕಸಾಪದ ತಾಲೂಕಾ ಅಧ್ಯಕ್ಷ ಪ್ರಮೋದ್ ನಾಯ್ಕ್ ಗೋಷ್ಠಿಗಳ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್ ಸಮಾರೋಪ ನುಡಿಗಳನ್ನಾಡಿದ್ರು. ಕಸಾಪ ನಿಕಟಪೂರ್ವ ಅಧ್ಯಕ್ಷ ಶ್ರೀಧರ್ ಗೌಡ ಉಪ್ಪಿನ ಗಣಪತಿ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಸರ್ವಾಧ್ಯಕ್ಷ ತಿಗಣೇಶ್ ಮಾಗೋಡ್ರವರು ಸ್ವರಚಿತ ಕವನವನ್ನ ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಎಂಎನ್ ಭಟ್ ಸ್ವಾಗತಿಸಿದ್ರು. ದೇವಿದಾಸ್ ಮಡಿವಾಳ್ ವೇದಿಕೆಯಲ್ಲಿದ್ರು. ಗಣೇಶ್ ಜೋಶಿ ನಿರೂಪಿಸಿದ್ರು. ಅಳಲು ಕೊಡೆನು ಜಗದಿ ನಗುವಂತೆ ನೀಡುವೆನು, ಅಳಲು ಕೊಡೆನು ಜಗದಿ ನಗುವಂತೆ ನೀಡುವೆನು.
ನೀಡುವೆನು ದಣಿದರು ಅಳೆ ನಾನು ಜಗದಿ ಹಸಿದ ಹೊಟ್ಟೆಗಳೇ ಹಸಿವನ್ನು ನನಗೆ ಕೊಡಿ ಹಸಿದ ಹೊಟ್ಟೆಗಳೇ ಹಸಿವನ್ನು ನನಗೆ ಕೊಡಿ. ಸಂಸ್ಕಾರಯುತ ಸಮಾಜ ನಿರ್ಮಾಣಕ್ಕೆ ತಂದೆ ತಾಯಂದಿರನ್ನ ಗುರು ಹಿರಿಯರನ್ನ ಗೌರವಿಸುವ ಪ್ರವೃತ್ತಿ ಮಕ್ಕಳಲ್ಲಿ ಬೆಳೆಯಬೇಕು. ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ನೀಡುವ ಮೂಲಕ ಅವರನ್ನ ಉತ್ತಮ ಮನುಷ್ಯರನ್ನಾಗಿ ರೂಪಿಸುವ ಹೊಣೆಗಾರಿಕೆ ಪಾಲಕರ ಮೇಲಿದೆ ಎಂದು ಪತ್ರಕರ್ತ ಸುಭಾಷ್ ಕಾರೆಬೈಲ್ ಹೇಳಿದರು. ಪಾಯಿಂಟ್ ಔಟ್ ಡಾನ್ಸ್ ಅಕಾಡೆಮಿ ಆಶ್ರಯದಲ್ಲಿ ಪಟ್ಟಣದ ಲಕ್ಷ್ಮೇಶ್ವರದಲ್ಲಿ ನಡೆಯುತ್ತಿರುವ ಬೇಸಿಗೆ ಶಿಬಿರದಲ್ಲಿ ಆಯೋಜಿಸಲಾಗಿದ್ದ ಪಾಲಕರ ಪಾದಪೂಜೆ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮಕ್ಕಳ ಮೇಲೆ ಅನಗತ್ಯ ಒತ್ತಡಕ್ಕಿಂತ ಪ್ರೀತಿ ನೀಡುವ ಕೆಲಸ ಪಾಲಕರಿಂದ ಆಗಲಿ ಎಂದರು. ಆಯುಷ್ ವೈದ್ಯೆ ಡಾಕ್ಟರ್ ಸೌಮ್ಯ ಮಾತನಾಡಿ, ಮಕ್ಕಳ ಆರೋಗ್ಯದತ್ತ ಪಾಲಕರು ಹೆಚ್ಚಿನ ಗಮನ ನೀಡಬೇಕು ಎಂದರು. ಅದು ನಮ್ಮ ಮಕ್ಕಳೆಲ್ಲ ಮಾಡ್ಕೊಂಡು ಆ ಫೀಲ್ ಇದೆಯಲ್ಲ, ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಷ್ಟು ಖುಷಿ ಅನ್ನೋದಕ್ಕಿಂತ ಏನೋ ಒಂಥರ ಆ ಭಾವನೆನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಅಷ್ಟೊಂದು ಏನೋ ಇವತ್ತಿನ ದಿನ ನಮಗೆ ಲೈಫಲ್ಲಿ ಮರಿದೇ ಅಷ್ಟು ಖುಷಿ ದಿನ ಅಂತ ಅನಿಸ್ತಾ ಇದೆ. ಅವ್ರು ಈಗ ಎಷ್ಟು ಬ್ಯುಸಿ ಕೆಲಸದಲ್ಲಿದ್ರು ನಾನು ಇಟ್ಕೊಂಡು ಕೂತ್ಕೊಂಡಿದ್ದೆ, ಅವರು ಆ ಫೀಲ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಅಂದರೆ ನಾನು ಹೋಗಿದ್ರೆ ಇದು ಈ ಕ್ಷಣ ಮಿಸ್ ಆಗ್ತಿತ್ತು ತಮಗೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಇದು ಇಂಥ ಒಂದು ವೇದಿಕೆ ನಮಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ನಿಜವಾಗ್ಲೂ. ದಿನಕರ್ ದೇಸಾಯಿ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕಿ ದೀಪಾ ನಾಯ್ಕ್ ಮಾತನಾಡಿ, ಮಕ್ಕಳಲ್ಲಿ ಪಾಲಕರ ಕುರಿತಂತೆ ಪೂಜನೀಯ ಭಾವನೆ ಮೂಡಿಸುವ ಕಾರ್ಯಕ್ರಮಗಳು ಹೆಚ್ಚುವ ಅಗತ್ಯತೆ ಇದೆ ಎಂದರು. ಪತ್ರಿಕಾ ವರದಿಗಾರ ನಾಗರಾಜ್ ಶೆಟ್ಟಿ ಮಾತನಾಡಿ, ಸಂಸ್ಕಾರದ ಕೊರತೆಯಿಂದಾಗಿ ಇಂದು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿದ್ದು, ದೇವರು, ತಂದೆ ತಾಯಿ, ಗುರು ಹಿರಿಯರಲ್ಲಿ ಭಕ್ತಿ ಇದ್ದಾಗ ಮಾತ್ರ ಜೀವನದಲ್ಲಿ ಉತ್ತಮ ಸಂಸ್ಕಾರ ಬರಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ನಾವು ಏನು ವಿಶ್ ಮಾಡ್ಕೊಳ್ತೀವಿ, ನಮ್ಮ ಮಕ್ಕಳಿಂದಾಗಲಿ ಅಥವಾ ಪೇರೆಂಟ್ಸ್ಗಳಿಂದಾಗಲಿ ಏನು ವಿಶ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದೆಲ್ಲ ಕಲ್ಚರ್ ಈಗ ನಾವು ರೀಬಿಲ್ಡ್ ಮಾಡ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುತ್ತೆ. ತುಂಬ ಇಷ್ಟ ಆಯಿತು, ರಿಯಲಿ ಲೈಕ್ ಇಟ್. ಸೊ ಥ್ಯಾಂಕ್ ಯು. ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಪುಟಾಣಿ ಮಕ್ಕಳು ತಮ್ಮ ತಾಯಿ ತಂದೆಯರ ಪಾದ ತೊಳೆದು ಪೂಜಿಸಿರುವುದು ಮಕ್ಕಳು ಮತ್ತು ಪಾಲಕರ ನಡುವಿನ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದ ಪಾಲಕರು, ಇದೊಂದು ಅಪರೂಪದ ಕ್ಷಣ ಎಂದರು. ಪಾಯಿಂಟ್ ಔಟ್ ಡಾನ್ಸ್ ಅಕಾಡೆಮಿ ಅಧ್ಯಕ್ಷ ಮನೋಜ್ ಆಚಾರಿ, ಕಾರ್ಯದರ್ಶಿ ನವೀನ್ ನಾರ್ವೇಕರ್, ಸದಸ್ಯೆ ಶೋಭಾ ನಾಯ್ಕ್, ರಾಜು ನಾಯ್ಕ್ ಬಾವಿಕೇರಿ ಸೇರಿದಂತೆ ಹಲವು ಪಾಲಕರು, ಪೋಷಕರು ಉಪಸ್ಥಿತರಿದ್ದರು. ಬಿಎಲ್ ಸೃಜನ್ ಕಾರ್ಯಕ್ರಮ ನಿರ್ವಹಿಸಿದ್ರು.
ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ವಿಶ್ವವಾಣಿ ಸಂಘಟಿಸಿದ ಗ್ಲೋಬಲ್ ಅಚೀವರ್ಸ್ ಸಮ್ಮೇಳನದಲ್ಲಿ ಗ್ಲೋಬಲ್ ಅಚೀವರ್ಸ್ ಪ್ರಶಸ್ತಿಯನ್ನ ಉತ್ತರ ಕನ್ನಡದ ಉದ್ಯಮಿ ಗೋದಾವರಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ನಾಯಕ್ ದೇವರಬಾವಿ ಅವರಿಗೆ ಪ್ರದಾನ ಮಾಡಲಾಯಿತು. ರಷ್ಯಾದ ರಾಜತಾಂತ್ರಿಕರು, ಸಚಿವರು, ವಿಶ್ವವಾಣಿ ಸಂಪಾದಕ ವಿಶ್ವೇಶ್ವರ್ ಭಟ್, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಶಾಂತವೀರ ಸ್ವಾಮೀಜಿ, ಪುರುಷೋತ್ತಮಾನಂದಪುರಿ ಸ್ವಾಮೀಜಿ, ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಮುಂತಾದವರು ಈ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಗಣ್ಯರು ಮಾತನಾಡಿ, ಇಂತಹ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಎರಡೂ ದೇಶಗಳ ಸಂಬಂಧವನ್ನ ಬೆಸೆಯುವ ಕೊಂಡಿಗಳಾಗಿವೆ. ರಷ್ಯಾ ಮತ್ತು ಭಾರತ ಯಾವ ಕಾಲದಲ್ಲಿಯೂ ಹಗೆತನವನ್ನ ಸಾಧಿಸಿಲ್ಲ. ವಿಶ್ವವಾಣಿ ಇಂತಹ ಒಂದು ಮಹತ್ವದ ವಿಚಾರ ಕೈಗೊಂಡು ನಮ್ಮ ದೇಶದ ರಾಜಧಾನಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಭಾರತ ದೇಶದ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದರು. ಕೇವಲ ಸಹಕಾರಿ ಸಂಘದಲ್ಲಿ ಅಷ್ಟೇ ಸಾಧನೆಯನ್ನ ಮಾಡದೆ ಉದ್ಯಮ ಕ್ಷೇತ್ರ, ಹೋಟೆಲ್ ಉದ್ಯಮ, ವಿಧಾಯಕ ಕಾರ್ಯಕ್ರಮಗಳು, ಆರ್ಥಿಕ ಸಹಕಾರ ಜೊತೆಯಲ್ಲಿ ಸ್ವಾವಲಂಬಿ ಉದ್ಯೋಗಕ್ಕೆ ದಾರಿ ಮಾಡಿಕೊಟ್ಟು ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಹಿರಿದಾದ ಸಾಧನೆ ಮಾಡಿದ ರಾಘವೇಂದ್ರ ನಾಯಕ್ ದೇವರಬಾವಿಯವರು ಗೋದಾವರಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿ, ಹುಬ್ಬಳ್ಳಿಯ ಗೋದಾವರಿ ಇನ್ಫ್ರಾ ಮಾಲೀಕರಾಗಿ 10 ಹಲವು ಸಮಾಜಮುಖಿ ಕಾರ್ಯಗಳ ಮೂಲಕ ಸಾಧನೆ ಮಾಡಿದ್ದು ಈ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಸ್ವೀಕರಿಸುತ್ತಿರುವುದು ಯೋಗ್ಯ ವ್ಯಕ್ತಿಗೆ ಸಲ್ಲುವ ಗೌರವವಾಗಿದೆ ಎನ್ನುವ ಅನಿಸಿಕೆ ಗಣ್ಯರು ವ್ಯಕ್ತಪಡಿಸಿದರು. ರಾಘವೇಂದ್ರ ನಾಯಕ್ ದೇವರಬಾವಿಯವರ ಜೊತೆಯಲ್ಲಿ ಬಿಸಿ ಪಾಟೀಲ್, ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಇನ್ನೂ 10 ಹಲವು ಪ್ರಮುಖರಿಗೆ ಈ ಪ್ರಶಸ್ತಿಯನ್ನ ಅವರವರ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನ ಗುರುತಿಸಿ ನೀಡಲಾಯಿತು. ನನಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ರಷ್ಯಾದ ರಾಜಧಾನಿಯಲ್ಲಿ ಇಂತಹ ಪ್ರಮುಖರಾದ ಭಾರತ ಮತ್ತು ರಷ್ಯಾದ ಗಣ್ಯರು, ಸ್ವಾಮೀಜಿಗಳ ಅಮೃತ ಹಸ್ತದ ಮೂಲಕ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಪ್ರಶಸ್ತಿ ದೊರೆತಿರುವುದು ಅತ್ಯಂತ ಹೆಮ್ಮೆ ತಂದಿದೆ. ಜೊತೆಯಲ್ಲಿ ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸಿದೆ. ಇನ್ನೂ ಸಾಧನೆಯನ್ನ ಮಾಡಿ ಈ ಸಮಾಜಕ್ಕೆ ನನ್ನಿಂದಾದ ಸಹಕಾರವನ್ನ ನೀಡುತ್ತೇನೆ ಎಂದು ರಾಘವೇಂದ್ರ ನಾಯಕ್ ದೇವರಬಾವಿ ತಿಳಿಸಿದ್ದಾರೆ. В борьбе с колониализмом за права индийского народа, чтобы они могли сами определять, какой страной им быть, чтобы эта страна была независимая. И я хочу сказать теплые слова: да здравствует Индия, да здравствует Россия, да здравствуют наши индийско-российские отношения, наша дружба. Добро пожаловать в нашу страну, дорогие друзья. Sealed by the different immigration. I'm very happy that we have been called to a foreign soil, and that too, all-weather friend of India. If there is one country in this world, that has been Russia always. Whoever is ruling India, whoever is ruling Russia, but the relationship between Russia and India has always been good, irrespective of the leadership of the country. And that is why our all-weather friend is Russia. S.M. ಕೃಷ್ಣ ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆದಾಗ ನಾನು ಅವ್ರ ಜೊತೆಗೆ ಹೋಗಿದ್ದೆ ಅಂತ ಹೇಳಿದ್ರೆ, ಅವ್ರನ್ನ ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ, ಅವರಲ್ಲಿ ಇರುವಂತ ಒಂದು ಶಕ್ತಿ ಯಾವುದು, ವಿದ್ಯಾಶಕ್ತಿ, ಬುದ್ಧಿಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಗುರುತಿಸಿ ಅವರನ್ನ ನಮ್ಮ ದೇಶದ ಸಲುವಾಗಿ ಬಳಸಿಕೊಳ್ಳುವಂತ ಕೆಲಸ ನಮ್ಮ ದೇಶದ ಪ್ರಧಾನಿಗಳಿರ್ಬೋದು, ಮತ್ತೆ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇರ್ಬೋದು, ಅವರೆಲ್ಲ ಮಾಡಿಕೊಂಡಿದ್ದಾರೆ. ನನಗೆ ಫಸ್ಟ್ ವಿಜಯವಾಣಿ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ನನಗೆ ಒಂದು ಯಾರೋ ಹೇಳಿದ್ರು, ಇಲ್ಲ ವಿಜಯ ಸಂಕೇಶ್ವರ್ ಅವರು ಬಹಳ ದೊಡ್ಡ ದೊಡ್ಡ ಸಂಪಾದಕರನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ, ವಿಶ್ವೇಶ್ವರ ಭಟ್ರು ಮತ್ತೆ ಈಶ್ವರ ಐದೋಟ ಅಲ್ವಾ ಸರ್? ಮತ್ತು ಭಾರತಕ್ಕೆ ಇರುವಂತಹ ಬಾಂಧವ್ಯ ಬಹಳ ವರ್ಷದ್ದು. ಸ್ವಾತಂತ್ರ್ಯ ನಂತರ ಭಾರತಕ್ಕೆ ಶಕ್ತಿಯನ್ನು ಕೊಟ್ಟಂತ ರಾಷ್ಟ್ರ ರಷ್ಯಾ. ಮೊನ್ನೆ ಕೂಡ ಪೆಟ್ರೋಲ್, ಕ್ರೂಡ್ ಆಯಿಲ್ ಅನ್ನು ನಮಗೆ ಕೊಟ್ಟು ಬಹಳ ದೊಡ್ಡ ಸಹಾಯ ಮಾಡಿದ್ರು. ಹಾಗೆ ರಷ್ಯಾ ಮತ್ತು ಭಾರತದ ಸಹಯೋಗದಲ್ಲಿ ಇವತ್ತು ಪ್ರಪಂಚದಲ್ಲಿ ನಾವು ಕೂಡ ಬೆಳೀತಾ ಇದ್ದೀವಿ, ರಷ್ಯಾನು ಕೂಡ ಬೆಳೀತಾ ಇದೆ. ಪ್ರಪಂಚದ ಅತ್ಯಂತ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹದ್ದು ರಷ್ಯಾ. ಇಲ್ಲಿ ನೋಡಬೇಕು ಅನ್ನುವಂಥ ಕುತೂಹಲ ನಮ್ಮೆಲ್ಲರಿಗೂ ಕೂಡ ಇತ್ತು. ವಿಶ್ವೇಶ್ವರ ಭಟ್ರು ನಮಗೆಲ್ಲ ಪರಿಚಯಿಸುವಂಥ ಕೆಲಸ ಮಾಡಿದ್ರು. ನಿಜವಾಗ್ಲೂ ಕೂಡ ವಿಶ್ವೇಶ್ವರ ಭಟ್ರು ಹೆಸರಿಗೆ ಸರಿಯಾಗಿ ವಿಶ್ವಮಾನವ.
So sometimes we understand each other by hearts, and not by just language. I think that at the present moment, both countries, Russia and India, have the same challenges, the same problems, and we face to the completely new global world. And I think that we also have the same feelings about this world. What is going to happen? The first Hindu Mandir. And it's not me who gave you the news. You got the news from Alexander Maslow. So we officially wrote the letter last year, and this time we again rewrote the letter requesting for the first Hindu Mandir, and we are in the process of it. So, when Swamijis are here, all things starts moving, I think so. Thank you, Swamiji, for all these blessings. It makes a lot of difference. So one good news has started. So you people are witness for this. 30 years of staying in Russia. Time went away so fast. All the awardees over here should think what should be done next. The cooperation between India and Russia, you are expert in all your field, and here is the sky is the limit. So please requesting all of you to please think how we can synergize this moment. This is a beginning, a new beginning. And I hope you all had a surprise. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ.
ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.